ಮತ್ತು ನಮಸ್ಕಾರ. ನಾನು ಶಿವಾನಂದ ಹೆಡ್ಡಳ್ಳಿ ಮಾತಾಡ್ತಾ ಇರೋದು. ಇವತ್ತು ನಾನು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೆಟ್ಟಳ್ಳಿ ಒಂದು ಗ್ರಾಮದಲ್ಲಿ ಇದ್ದೀನಿ. ಹೆಟ್ಟಳ್ಳಿ ಗ್ರಾಮದಲ್ಲಿ ಇಲ್ಲಿಯ ರೈತರು ಒಂದು ಸಮಸ್ಯೆನ ಹೇಳ್ಕೊಂಡು ನನಗೆ ಕರೆ ಮಾಡಿದ್ರು. ಕರೆ ಮಾಡೋ ಸಲುವಾಗಿ ನಾನು ಬಂದಿದ್ದೀನಿ. ನಮ್ಮ ಭಾಗದಲ್ಲಿ ಏನು ವಿಜಯಪುರ ಜಿಲ್ಲೆ ಪಂಚನದಿಗಳ ಬೀಡು ಅಂತಂದು ಹೇಳ್ತೀವಿ. ಯಾಕಂದರೆ ಪಂಚನದಿಗಳ ರಾಜ್ಯ ಅಂತಂದು ಹೇಳಿ ಹೇಗೆ ಪಂಜಾಬನ್ನು ಕರಿತೀರಿ, ಹಾಗೆ ಪಂಚನದಿಗಳ ಬೀಡು ಅಂತ ಹೇಳಿ ವಿಜಯಪುರ ಜಿಲ್ಲೆಯನ್ನು ಕರೀತಾರೆ. ಇಲ್ಲಿ 5 ನದಿಗಳೇ ಹರಿತಾವೆ ಅಂತ ಹೇಳ್ತಾರೆ. ಆದರೂ ಬರಗಾಲ ಪರಿಸ್ಥಿತಿ ಚೆನ್ನಾಗಿ ನಮ್ಮ ಜಿಲ್ಲೆಯಲ್ಲಿ ಇದೆ. ಅದರ ಜೊತೆಯಲ್ಲಿ ಏನು ಡೋಣಿ ನದಿಗೆ ಏನಪ್ಪ ಪ್ರವಾಹದಿಂದಾಗಿ ಸಾಕಷ್ಟು ಸುತ್ತಮುತ್ತ ಇರತಕ್ಕಂಥ ಹೊಲದ ಜನರಿಗೆ ಏನಂತಲ್ಲ ಪ್ರವಾಹ ನುಗ್ಗಿ ಮಾಡಿ ಬೆಳೆ ಹಾನಿ ಆಗೋದು ಎಲ್ಲ ಸಾಕಷ್ಟು ತೊಂದರೆಗಳಾಗ್ತಿತ್ತು. ಈ ಕುರಿತು ಸರ್ಕಾರ ಏನಪ್ಪ ಅಂದರೆ ಡೋಣಿ ನದಿಯನ್ನು ಹೂಳೆತ್ತುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಮಟ್ಟದಲ್ಲಿ ಒಂದಿಷ್ಟು ಕೆಲಸಗಳಾದವು. ಅದರ ನಂತರ ಕೆಲಸಗಳು ಆಗಿದ್ದಾವೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ನಾನು ಇದು ಬಹುತೇಕ ಎಲ್ಲ ಕಡೆ ಇರ್ಬೋದು, ನಾನು ಒಂದು ಸ್ಯಾಂಪಲನ್ನು ತೆಗೆದುಕೊಂಡು ಇವತ್ತು ಅದಕ್ಕೆ ಲೈವ್ ಮಾಡಲಿಕ್ಕೆ ಬಂದಿದ್ದೀನಿ. ಈಗ ನಿಮಗೆ ನಾನು ತೋರಿಸ್ತೀನಿ ಏನಪ್ಪ ಅಂದರೆ ತೋರಿಸ್ತಾ ಹೋಗ್ತೀನಿ ಏನಪ್ಪ ಅಂದರೆ ನಿಮಗೆ ನಾನು ತೋರಿಸುವಂಥ ಈ ಜಾಗ ಇದು ಡೋಣಿ ನದಿಯ ಭಾಗ. ಇಲ್ಲೆಲ್ಲ ಕೆಲಸ ನಡೆದಿದೆ. ಕೆಲಸ ನಡೆದ ಜಾಗದಲ್ಲಿ ಇಲ್ಲೊಂದು ಬ್ರಿಡ್ಜ್ ಇದೆ, ನೀವು ನೋಡ್ಬೋದು ಅಂದ್ರೆ ಆ ಬ್ರಿಡ್ಜ್ನಿಂದ ಇಲ್ಲೊಂದು ಬ್ರಿಡ್ಜ್. ಈ ಬ್ರಿಡ್ಜ್ಗೆ ಏನಪ್ಪ ಅಂದ್ರೆ ಇದು ಸರಿಸುಮಾರು 160 ಮೀಟ್ರ್ ಉದ್ದ ಇದೆ. ಆ ಬ್ರಿಡ್ಜ್ ನಂತರದಲ್ಲಿ 250 ಮೀಟ್ರ್ ಮಾಡ್ತಾರೆ, ಮತ್ತು ಈಚೆಗಡೆ 250 ಮೀಟ್ರ್ ಹೆಚ್ಚುವರಾಗಿ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಇದು 650 ಮೀಟರ್ ಏನಪ್ಪ ಅಂದ್ರೆ ಈ ಕಾಮಗಾರಿಗೆ ಸರ್ಕಾರ ಬರೋಬ್ಬರಿ ಏನಿಲ್ಲ ಅಂದರೂ 1,26 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಅವರಿಗೆ ಅನುದಾನವನ್ನು ಕೊಟ್ಟಿದೆ. ಎತ್ತರಕ್ಕೆ 1.8 ಎತ್ತರವನ್ನು ಹಾಡಬೇಕಂತಂದು ಇದೆ. ಅದರ ಜೊತೆಯಲ್ಲಿ ಏನು ಉದ್ದಿಗೆ 30 ಮೀಟ್ರ್ ಇರಬೇಕಂತಂದಿದೆ. ಇದೇ ಮಾರ್ಚ್ 26ರಂದು ಈ ಕಾಮಗಾರಿ ಏನಪ್ಪ ಮುಗಿಸ್ಬೇಕು ಅಂತಿದೆ. ಆದರೆ ಇನ್ನೂ ಕಾಮಗಾರಿ ಏನಪ್ಪ ಅಂದ್ರೆ ಇಲ್ಲೇ ಕುಂಟುಕೋದು ಸಾಕಾಕತ್ತೈತಿ. ಅದ್ರ ಜೊತೆಯಲ್ಲಿ ಇದೇ ಕಾಮಗಾರಿಗೆ ಏನಪ್ಪ ಅಂದ್ರೆ ಡೋಣಿಯ ನದಿಯ ಭಾಗದಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಭಾಳಷ್ಟು ಕೆಲವೊಂದು ಭಾಗದಲ್ಲಿ ಡೋಣಿಯ ಸುತ್ತಮುತ್ತ ಇರ್ತಕ್ಕಂಥ ಪ್ರಭಾವಿಗಳು ಇದು ಸರ್ಕಾರದ ಏನಂತಾರಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಭೂಮಿಯನ್ನೇ ಕಬಳಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಸರ್ವೆ ಡಿಪಾರ್ಟ್ಮೆಂಟ್ದವರು ಮುಂಚಿತವಾಗಿ ಬಂದು ಇದನ್ನು ಅಳಿಬೇಕಾಗಿತ್ತು ಅವ್ರೇನಪ್ಪ ಅಂದ್ರೆ. ಯಾಕಂದರೆ ಇವರು ಅಳದು ಮಾಡಿ ಈ ಥರ ಇದ್ರ ಸುತ್ತ ಡೋಣಿಯ ನದಿ ಸರ್ಕಾರದ ಭೂಮಿ ಐತಿ, ಇಷ್ಟು ಐತಿ ಅಂತ ಹೇಳಿ ಇವರು ಅಳತೆ ಮಾಡಿ ಕೊಟ್ಟ ಮೇಲೆ ಇವರು ಕಾಮಗಾರಿಯನ್ನು ಚಾಲೂ ಮಾಡಬೇಕಾಗಿತ್ತು. ಆದರೆ ಇದು ಯಾವುದನ್ನು ಏನಪ್ಪ ಅಂದ್ರೆ ಸರ್ವೆಯವರು ಬಂದು ಡಿಪಾರ್ಟ್ಮೆಂಟ್ದವರು ಅಳದು ಕೊಟ್ಟಿಲ್ಲ. ಆದರೆ ಇವರು ಏನೋ ಒಂದು ಥರಕ್ಕೆ ಈಗ ಹೆಂಗಿದ್ರೆ ಏನಪ್ಪ ಅಂದ್ರೆ ಮುಂದೆ ನೀರು ಬಂದು ಮಾಡ್ಕೊಂಡು ಬಿಟ್ಟು ಸುಮ್ಮನೆ ಏನೋ ಅಲ್ಲಿಟ್ಟು ಕೆದರಿ ಬಿಟ್ಟುಕಂದೆ ಈ ದುಡ್ಡನ್ನು ಎತ್ತಬೇಕು ಅನ್ನೋಂಥ ವಿಚಾರದಲ್ಲಿ ಇಟ್ಟುಕೊಂಡು ಇದು ಯಾರೋ ಉಳ್ಳಾಗಡ್ಡಿ ಅಂತಕ್ಕಂಥ ಯಾರೋ ಟೆಂಡರ್ದಾರ ಇದ್ದಾರಂತೆ. ಮತ್ತು ಇಲ್ಲಿ AW ರವಿಕುಮಾರ್ ಅವರು ಇದ್ದಾರೆ. ಆತ ತುಂಬ ಕಡು ಭ್ರಷ್ಟ. ಏನು AW ಆತನಿಗೆ ಮಂಚಕ್ಕೆ ದುಡ್ಡು ಹೋದರೆ ಅವು ಏನು ತರಲ್ಲ, ಮಂಚದ ಏನು ಬ್ರೆಂಚು ಏನದು ಟೇಬಲ್ಗೆ ದುಡ್ಡು ಹೋದರೆ ಅವು ಏನು ನೋಡೋದಿಲ್ಲ, ಅದು ಅಲ್ಲೇ ಕಾಮಗಾರಿ ನೋಡೋದಿಲ್ಲ, ಏನೂ ನೋಡೋದಿಲ್ಲ. ಆತ ಒಂದಿಷ್ಟು ಚೆನ್ನಾಗಿ ಲಂಚ ಬಾಕಿದ್ದಾನೆ ಅಂತ ನಾನು ಕೇಳ್ಪಟ್ಟೆ. ಈಗ ಕಾಮಗಾರಿ ಅಂತರೂ ಇಷ್ಟನ್ನು ಆಗಿದೆ. ಇಷ್ಟು ಕಾಮಗಾರಿ ಸ್ವಲ್ಪ ಕಾಮಗಾರಿ ಆಗಿದೆ ಅಲ್ಲ. 1,30 ಲಕ್ಷ 26 ಲಕ್ಷ ಇದೆ. 26 ಲಕ್ಷದಲ್ಲಿ ಇಲ್ಲಿಂದ ಇಷ್ಟೇ ಅಡ್ಡಿದ್ದಾರೆ. ಇನ್ನು ಏನಪ್ಪ ಅಲ್ಲಿಟ್ಟು ಹಾಡ್ತಾರೆ. ಇನ್ನೇನು ಮಳೆ ಬರ್ತೈತಿ. ಬತ್ತಂದ್ರೆ ಆವಾಗ ಇಲ್ರಿ ಮಳೆ ಬತ್ತು, ಪ್ರವಾಹ ಬಂತು, ನಾವೆಲ್ಲ ಸೀದಾ ಮಾಡಿಬಿಟ್ಟಿದ್ದೇವೆ, ಮುಚ್ಕೊಂಡು ಹೋಯ್ತು ಅಂತೇಳಿ ಬಿಲ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. ಈ ಪರಿಸ್ಥಿತಿ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆ. ಇದು ಹೂಳೆತ್ತುವ ಪರಿಸ್ಥಿತಿ. ನಾನು ನಿಮಗೆ ಹೂಳೆತ್ತುವ ಸಂದರ್ಭದಲ್ಲಿ ಪಕ್ಕದಲ್ಲಿ ಜಮೀನ್ದಾರ್ ಇರ್ತಕ್ಕಂಥ ರೈತರಿಗೆ ನಾನು ಕೇಳ್ತಿದ್ದೀನಿ, ಕಾಮಗಾರಿ ಮಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಕೇಳ್ರಿ, ನೀವು ಸರ್ವೇಯರು ಬಂದು ಮಾಡಿ ಅಳತೆ ಹಾಕಿ ಮಾಡಿ ಇದು ಗೌರ್ಮೆಂಟ್ ಲ್ಯಾಂಡ್ ಎಷ್ಟೈತೆ ತಂದು ಹಾಕಬೇಕಲ್ಲ. ಸರ್ವೇಯರು ಬಂದು ಅಳದಿಲ್ಲ ಈ ಕಾಮಗಾರಿಯನ್ನು. ಹೆಟ್ನಾಳಿ ಏನಪ್ಪ ಅಂದ್ರೆ ಭಾಗದಲ್ಲಿ ಸ್ಥಳೀಯ ಶಾಸಕರು ಬಂದು ಒಂದು ಸಲ ಉದ್ಘಾಟನೆ ಮಾಡುವಾಗ ಏನಪ್ಪ ಆಯಿತು ಮುಂದೆ ಏನಪ್ಪ ಅಂದ್ರೆ ಯಾವುದನ್ನು ಏನೂ ಮಾಡಿಲ್ಲ. ಹೌದಾ? ಮತ್ತು ಇದು ಹೂಳೆತ್ತಿ ಮಾಡಿ ಏನಪ್ಪ ಪಕ್ಕದಲ್ಲಿ ನೀರು ಹೋಗಬಾರ್ದು ಅನ್ನೋ ಕೆಲಸಕ್ಕೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ರೀ. ಕೋಟಿ ಅಂದ್ರೆ ಲಕ್ಷ ಆಗಿಬಿಟ್ಟೈತೆ. ಹೌದಾ? ಕೋಟ್ಯಾಂತರ ರೂಪಾಯಿ ಏನಪ್ಪ ಅಂದ್ರೆ ಸರ್ಕಾರದ ನಮ್ಮ ಅನುದಾನದಲ್ಲಿ ನಡೀತಕ್ಕಂಥ ಕಾಮಗಾರಿಗಳು ಸರಿಯಾಗಿ ನಡೀತಾ ಇಲ್ಲ. ಅದ್ರ ಜೊತೆಯಲ್ಲಿ ಇಲ್ಲಿಯ ಮಣ್ಣನ್ನು ಏನಪ್ಪ ಅಂದ್ರೆ ಏನು ಮಾಡ್ತಾರೆ ಅಂದರೆ ಇವರು ರಾತ್ರಿ ಮಣ್ಣನ್ನು ಏನಪ್ಪ ಅಂದ್ರೆ ಬಿಜಾಪುರ ಭಾಗದಲ್ಲಿ 3,000ಕ್ಕೆ ಒಂದು ಟ್ರಿಪ್ಪನ್ನು ಅವರು ಕಳಿಸ್ತಾ ಇದ್ದಾರೆ. 3,000 ರೂಪಾಯಿಗೆ ಒಂದು ಟ್ರಿಪ್ಪನ್ನು ಫಲವತ್ತಾದಂಥ ಡೋಣಿಯ ಮಣ್ಣನ್ನು ಕಳ್ಳ ಮಾರ್ಗದಿಂದ ಮಾರ್ಕೊಳ್ತಾರೆ. ಮತ್ತು ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಆಗಲಿ DCL ಆಗಲಿ ಯಾವುದೇ ಥರಕ್ಕೆ ಕ್ರಮವನ್ನು ಕೈಗೊಳ್ಳುವಂಥ ಲಕ್ಷಣಗಳಿಲ್ಲ. ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರಾಗಲಿ ಅಟ್ಲೀಸ್ಟ್ ಈ ಸ್ಥಳೀಯ ಭಾಗದಲ್ಲಿ ಏನಪ್ಪ ಅಂದ್ರೆ ಯಾರು ಅಟ್ಲೀಸ್ಟ್ ಇಲ್ಲಿ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಇಲ್ಲೇನಪ್ಪ ಅಂದ್ರೆ ಯಾರು ಕೇಸ್ ವರ್ಕರ್ ಆದರೂ ಯಾರು ಇರ್ತಾರೆ ಅವರು ಅಟ್ಲೀಸ್ಟ್ ಯಾರಾದರೂ ಸ್ಥಾನಕ್ಕೆ ಚೌಕಾಸಿ ಮಾಡೋದು, ಭೇಟಿ ಕೊಡೋದು, ಅದ ಯಾವುದೋ ಥರಕ್ಕೆ ಏನಪ್ಪ ಅಂದ್ರೆ ಇರೋದಿಲ್ಲ. ಯಾಕಂದ್ರೆ ಈ ಅಲ್ಲಿಟ್ಟು ಅಗದಂಗೆ ಮಾಡ್ಕೊಂಡ್ರೆ ರೊಕ್ಕ ಬಿಲ್ ಎತ್ಕೊಂಡು ಓಡಿ ಹೋಗುವಂಥ ಏನು ನಮ್ಮಲ್ಲಿ ಇದೆ. ಹೀಗಾಗಿ ಇದು ಯಾಕೆ ನಿಮಗೆ ತೋರಿಸ್ತೀನಿ ಅಂದರೆ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಯಾವುದಾದ್ರೂ ಮಳೆ ಬರ್ತಂದ್ರೆ ಮುಚ್ಚಿಬಿಡ್ತಾರೆ. ಇನ್ನೇನು ಮಾರ್ಚ್ 26ಕ್ಕೆ ಕಾಮಗಾರಿ ಮುಗಿಬೇಕು ಹೇಳ್ತಾರೆ. ಇನ್ನೂ ಆ ಕಡೆ 250 ಮೀಟರ್ ಅಗಿಬೇಕು, ಈ ಕಡೆ 250 ಮೀಟರ್ ಹೋಗಬೇಕು. ಎಲ್ಲ ಕೂಡ ಇವ್ರು ನಡುವೆ ಏನಪ್ಪ ಅಂದ್ರೆ 50 ಮೀಟರ್ ಆಗೋದಿಲ್ಲ. ನಾವು 50 ಮೀಟರ್ ಆಗೋದಿಲ್ಲ. ಇನ್ನು 8 ದಿನ ಸಮಯ ಇದೆ.
ವರ್ಕ್ ಏನಪ್ಪ ಅಂದ್ರೆ ಡಿಲೇ ಆದ್ರೆ ನಾವು ದಂಡ ಕಟ್ಟಿ ಮಾಡಿ ಮತ್ತೆ ಮಾಡ್ಕೋತೀವಿ ಅಂತ ಅಂದ್ಕೊಂಡು ಅವರು ಹೇಳಿದ್ರೆ ನಾನು ಕೇಳಿದೆ ನಾನು ಆಗಲೇ, ಯಾಕಪ್ಪ ನೀವು ಏನಪ್ಪ ಅಂದ್ರೆ ಇದು ವರ್ಕ್ನು ಮುಗಿಸ್ತಾ ಇಲ್ಲ, ಮತ್ತು ಯಾಕೆ ನೀವು ಇಲ್ಲಿ ಎಸ್ಟಿಮೇಟ್ ಕಾಪಿಯರ್ ಎಲ್ಲಿದೆ, ನೀವು ವರ್ಕ್ ಆರ್ಡ್ರ್ ಎಲ್ಲಿದೆ ನಾನು ಎಲ್ಲ ಕೇಳಿದೆ. ಅದೆಲ್ಲ ಸಾಹೇಬ್ರ ಕಡೆ ಇದೆ ಸರ್ ತಂದರು. ಸರಿ ಆಯಿತು, ಏನಪ್ಪ ಅಂದ್ರೆ ಜನಕ್ಕೆ ಇದನ್ನು ತಿಳಿಸೋನು ಅಂತಂದು ಹೇಳಿ ನಾನು ಲೈವ್ ಮಾಡಬೇಕು ಮತ್ತು ಜನಕ್ಕೆ ತಿಳಿಸೋನು. ಮತ್ತು ಈ ಸಮಯ ಈ ಡೇಟಿಗೆ ಈ ಥರಕ್ಕೆ ನಮ್ಮ ಡೋಣಿ ಭಾಗದಲ್ಲಿ ದುಡ್ಡು ಎತ್ತಲಿಕ್ಕೆ ಚೆನ್ನಾಗಿ ದುಡ್ಡು ಎತ್ತಲಿಕ್ಕೆ ಒಂದಿಷ್ಟು ಚೆನ್ನಾಗಿ ಏನಪ್ಪ ಅಂದ್ರೆ ಮಾಡ್ಕೊಳ್ತಿದ್ದಾರೆ. ಹೌದಾ, ಆ ದುಡ್ಡನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ, ಸರಿಯಾಗಿ ಮಾಡಿದರೆ ಇವೆಲ್ಲ ಕಾಮಗಾರಿಗಳು ಚೆನ್ನಾಗಿ ಆಗ್ತವೆ. ಚೆನ್ನಾಗಿ ಆಗೋದ್ರಿಂದ ರೈತರಿಗೆ, ಸುತ್ತಮುತ್ತ ರೈತರಿಗೆ ಒಂದಿಷ್ಟು ಅನುಕೂಲ ಆಗ್ತೈತಿ. ಹಾಗಾಗಿ ಇದು ಹಿಟ್ನಳ್ಳಿಯ ಏನಂತಾರಲ್ಲ, ಹಿಟ್ನಳ್ಳಿ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಡೋಣಿ ಏನು ನದಿಯ ಮೇಲೆ ನಾನು ಅದೀನಿ. ಮತ್ತು ಇದು ಜನತೆಗೆ ಗೊತ್ತಾಗಲಿ, ಅವೇರ್ನೆಸ್ ಮೂಡಲಿ ಅನ್ನೋಂಥ ವಿಚಾರಕ್ಕೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತಹಶೀಲ್ದಾರ್ ಅವರು ನಿಮ್ಮ ಏನಪ್ಪ ಅಂದ್ರೆ ಇಲ್ಲಿ ಮಣ್ಣನ್ನು ಮಾರ್ಕೊಳ್ತಿದ್ದಾರೆ ಬೇರೆ ಬೇರೆ ಏನು ಬಿಜಾಪುರ ಜಿಲ್ಲೆಗೆ, ದಯವಿಟ್ಟು ತಾವು ವಿಸಿಟ್ ಮಾಡಿರಿ, ಕ್ರಮವನ್ನು ವಹಿಸಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇಲ್ಲಿ ಸ್ಥಳೀಯವಾಗಿ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಬಂದು ಅದನ್ನು ಏನು ಸರ್ವೆ ಡಿಪಾರ್ಟ್ಮೆಂಟ್ದವ್ರು ಸರ್ವೆ ಮಾಡಿ ಕೊಡ್ರಿ, ಕಲ್ಲು ಹಾಕಿ ಕೊಡ್ರಿ ಅವರಿಗೆ, ಸರಿಯಾಗಿ ಪಳದು ಮಾಡಿ ಕಲ್ಲು ಹಾಕಿದ್ರೆ ಅವ್ರಿಗೆ ಇದ್ರ ಒಳಗಡೆ ನಾವು ಕೆಲಸ ಮಾಡ್ಬೇಕಂದ್ರೆ ಅದು ಅನುಕೂಲ ಆಗ್ತೈತಿ. ಹಾಗಾಗಿ ದಯವಿಟ್ಟು ಏನು ಇದನ್ನು ಗಮನಿಸಬೇಕಾಗಿ ತಮ್ಮಲ್ಲಿ ನಾನು ತಿಳಿಸ್ತೀನಿ. ನಾನು ಮತ್ತೆ ಮುಂದಿನ ಲೈವ್ ತಮಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ, ನಮಸ್ಕಾರ.